ಸರ್, ಈಗ 2012ರಲ್ಲಿ ಮೈಕ್ರೋ ಫೈನಾನ್ಸ್ ಹಣವನ್ನು ಕೊಡ್ಬೋದು ಅಂತ ಒಂದು ಕಾನೂನು ಬಂತು. ಏನು ಇದು ಮೈಕ್ರೋ ಫೈನಾನ್ಸು? ಎಷ್ಟು ಹಣ ಕೊಡ್ಬೋದು? ಲಿಮಿಟೇಷನ್ನು 1 ಲಕ್ಷನ, 2 ಲಕ್ಷನ, 3 ಲಕ್ಷನ, 5 ಲಕ್ಷ ತನಕ ದುಡ್ಡು ಕೊಡ್ಬೋದು. ಯಾರ್ಯಾರು ಕೊಡ್ಬೋದು? ನ್ಯಾಷನಲೈಸ್ ಬ್ಯಾಂಕ್ಸ್ ಎಲ್ಲ ಕೊಡ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ಗೆ ಅಂತ. ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಇವಾಗ ನಮ್ಗೆ ಗೊತ್ತಿರೋಂಗೆ, ನಾನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದಾಗ ಹೋಗದಂಥ RBL ಬ್ಯಾಂಕ್ಸ್ ಇರ್ಬೋದು, ಟಾಟಾ ಕ್ಯಾಪಿಟಲ್ ಇರ್ಬೋದು, ಕ್ರೆಡಿಟ್ BN, ಇಂಥ ಬ್ಯಾಂಕ್ಗಳೆಲ್ಲ ಸ್ಮಾಲ್ ಫೈನಾನ್ಸ್ ಕೊಡ್ತೀವಿ, ಮೈಕ್ರೋ ಫೈನಾನ್ಸ್ ಕೊಡ್ತೀವಿ ಅಂತ ಹೋಗ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಎರಡನೇ ಮುಖ, ಕ್ರೆಡಿಟ್ ಕಾರ್ಡಿನ ಎರಡನೇ ಮುಖ ಅಂತ ಅರ್ಥ ಮಾಡ್ಕೊಳ್ಳಿ. ಕ್ರೆಡಿಟ್ ಕಾರ್ಡು ತಮ್ಗೆ ಗೊತ್ತಿರೋ ಹಾಗೆ 2005, 2006 ಸಿಟಿ ಬ್ಯಾಂಕು, ICICI ಬ್ಯಾಂಕ್ ಅಂತ ಕ್ರೆಡಿಟ್ ಕಾರ್ಡ್ಗಳು ಕೊಡ್ತಿದ್ರು. ಬೇಡ ಆದರೂ ಕೂಡ ಮಾಲ್ಗಳಲ್ಲಿ ಬಂದು ಕೊಟ್ಬಿಟ್ಟು ಹೋಗ್ಬಿಡೋರು. ನೀವು ಸ್ವೈಪ್ ಮಾಡಿದಾಗ, ನೀವು ಅದನ್ನ ಮಾಡ್ಕೊಂಡಾಗ ಅದನ್ನ ಕಟ್ಟೋಕ್ಕಾಗಲ್ಲ. ಏನೋ ಶಾಪಿಂಗ್ ಮಾಡಿರ್ತೀವಿ, 30,000 ರೂಪಾಯಿ, 40,000 ರೂಪಾಯಿ ನೀವು ಸಾಲ ಕೊಟ್ಬಿಡ್ತಾರೆ. ಇಷ್ಟು ದಿನದೊಳಗಡೆ ಕೊಟ್ಟರೆ ಸಂಪೂರ್ಣವಾಗಿ ಬಡ್ಡಿ ರಹಿತ, ಇಲ್ಲ ಅಂದರೆ ಚಕ್ರ ಬಡ್ಡಿ ಎಲ್ಲ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ.